ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕ್ರೋಮಲ್ಲಿ ಹೇಗೆ ಹಿಸ್ಟ್ರಿ ಡಿಲೀಟ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಕ್ರೋಮಲ್ಲಿ ಹಲವಾರು ವೀಡಿಯೋಸು ವೆಬ್ಸೈಟ್ನೆಲ್ಲ ಸರ್ಚ್ ಮಾಡಿರ್ತೀರಿ. ಆ ಸರ್ಚ್ ಮಾಡಿದ್ದನ್ನ ಕಂಪ್ಲೀಟಾಗಿ ಹೇಗೆ ಡಿಲೀಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ. ಇಲ್ಲಿ ಮೊದಲನೇದಾಗಿ ಕ್ರೋಮ್ನ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದು ಬಂದ ನಂತರ ಮೇಲ್ಗಡೆ ಇರುವ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ತೋರಿಸುತ್ತೆ ಹಿಸ್ಟ್ರಿ ಅಂತ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಾವು ಏನೇನು ಹಿಸ್ಟ್ರಿ ಸರ್ಚ್ ಮಾಡಿದ್ವಿ ಪ್ರತಿಯೊಂದು ಇಲ್ಲಿ ಫೀಡ್ ಆಗಿರುತ್ತೆ. ಅದನ್ನು ಕಂಪ್ಲೀಟಾಗಿ ಹೇಗೆ ಡಿಲೀಟ್ ಮಾಡಬೇಕಂತ ಹೇಳಿದ್ರೆ ಮೇಲ್ಗಡೆ ಡಿಲೀಟ್ ಬ್ರೌಸಿಂಗ್ ಡಾಟಾ ಅಂತಿರುತ್ತೆ. ಆ ಡಿಲೀಟ್ ಬ್ರೌಸಿಂಗ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೇ ತೋರಿಸುತ್ತೆ ಡಿಲೀಟ್ ಡಾಟಾ ಅಂತೇಳಿ. ಏನೇನು ಡಾಟಾ ಡಿಲೀಟ್ ಆಗುತ್ತೆ ಅಂತ ಅದರಲ್ಲೂ ತೋರಿಸುತ್ತದು. ಟ್ಯಾಬ್ಸು, ಕ್ಯಾಚ್ಡ್ ಇಮೇಜಸ್ಸು, ಪ್ರತಿಯೊಂದು ಸೇವ್ಡ್ ಪಾಸ್ವರ್ಡ್ಸು ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಂಬಂದಿವಿ. ಸೇವ್ಡ್ ಪಾಸ್ವರ್ಡ್ಸ್ ಅಂದರೆ ನೀವು ಯಾವುದಾದ್ರು ಆ್ಯಪ್ ಲಾಗಿನ್ನು, ವೆಬ್ಸೈಟ್ ಲಾಗಿನ್ ಆಗಿರೋ ಪಾಸ್ವರ್ಡ್ಗಳು ಸೇವ್ ಆಗಿರುತ್ತೆ. ಅದನ್ನು ನೀವು ಯಾವ ಥರ ಬೇಕಾದರೂ ಡಿಲೀಟ್ ಮಾಡ್ಕೊಬೋದು. ಇಲ್ಲ ಬೇಕು ಅಂತ ಹೇಳಿದರೆ ಅದನ್ನು ಕ್ಲಿಕ್ನ ಕ್ಯಾನ್ಸಲ್ ಮಾಡ್ಕೊಬೇಕಾಗುತ್ತೆ. ಆಟೋ ಫಿಲ್ ಫ್ರಮ್ ಡಾಟಾ ಅಂತೆಲ್ಲ ಇದೆ, ಸೈಟ್ ಸೆಟ್ಟಿಂಗು. ಪ್ರತಿಯೊಂದನ್ನು ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಡಾಟಾ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬ್ರೌಸಿಂಗ್ ಹಿಸ್ಟ್ರಿ, ಕುಕೀಸ್ ಆ್ಯಂಡ್ ಸೈಟ್ ಡಾಟಾ ಪ್ರತಿಯೊಂದು ಇರುತ್ತೆ. ಇದನ್ನು ಡಿಲೀಟ್ ಮಾಡಬೇಕಂತ ಹೇಳಿದರೆ ಡಿಲೀಟ್ ಡಾಟಾ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿಯೊಂದು ಡಿಲೀಟ್ ಆಗುತ್ತೆ. ಇಲ್ಲೇ ತೋರಿಸುತ್ತೆ ಯು ಕ್ಯಾನ್ ಸಿ ದ ಪೇಜಸ್ ಯು ಹ್ಯಾವ್ ವಿಸಿಟೆಡ್ ಆರ್ ಡಿಲೀಟೆಡ್ ದೆಮ್ ಫ್ರಮ್ ಯುವರ್ ಹಿಸ್ಟ್ರಿ ಅಂತ. ಈ ಥರ ಬಂತು ಅಂದರೆ ನಿಮ್ಮದು ಪ್ರತಿಯೊಂದು ಹಿಸ್ಟ್ರಿನೂ ಕ್ಲಿಯರ್ ಆಗಿದೆ ಅಂತ ಅರ್ಥ. ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಕ್ಕೆ ಫಾಲೋ ಮಾಡ್ತಾಯಿರಿ ಈ ಚಾನಲ್ನ.